ನಮಸ್ಕಾರ ಗೆಳೆಯರೆ. ಈಗಿನವರೆಗೂ ನಾವು ಆಕಾಶದಲ್ಲಿ ಹಾರುವ ರಾಫೆಲ್ ಮತ್ತು ತೇಜಸ್ ಯುದ್ಧ ವಿಮಾನಗಳ ಬಗ್ಗೆ ಮಾತನಾಡ್ತಾ ಇದ್ದೆವು. ನೆಲದ ಮೇಲೆ ಅರ್ಜುನ್ ಟ್ಯಾಂಕ್ ಮತ್ತು ಬ್ರಹ್ಮೋ ಕ್ಷಿಪಣಿಗಳ ಬಗ್ಗೆಯೂ ಕೂಡ ಚರ್ಚೆ ಮಾಡ್ತಾ ಇದ್ದೆವು. ಆದರೆ ಈ ಬಾರಿ ಅಸಲಿ ತಲ್ಲಣ ಸಮುದ್ರದ ಆಳದಿಂದ ಶುರುವಾಗ್ತಾ ಇದೆ. ಹೌದು, ಭಾರತ ಈಗ ಪ್ರಾಜೆಕ್ಟ್ 77 ಅಡಿಯಲ್ಲಿ ಎಂತಹದೊಂದು ಅದೃಶ್ಯ ಶಿಕಾರಿಯನ್ನು ತಯಾರಿಸುವುದಕ್ಕಾಗಿ ಮುಂದಾಗಿದೆ ಅಂದರೆ ಇದು ತಿಂಗಳುಗಟ್ಟಲೆ ನೀರಿನಿಂದ ಮೇಲೆ ಬರದೆ ಶತ್ರುಗಳ ಮೇಲೆ ನಿಗಾ ಇಡಬಲ್ಲದು. ಈ ಶಿಕಾರಿಗೆ ನಿದ್ದೆ ಇಲ್ಲ, ಆಯಾಸವಿಲ್ಲ. ಇದರ ವೇಗ ಎಷ್ಟಿದೆ ಅಂದರೆ ಶತ್ರುಗಳ ರೆಡಾರ್ ಇದನ್ನು ಗುರುತಿಸುವಷ್ಟರಲ್ಲಿ ಅವರ ಹಡಗುಗಳು ಜಲಸಮಾಧಿ ಆಗಿರ್ತಾವೆ. ಹಾಗೂ ಇದು ಎಷ್ಟು ಶಕ್ತಿಶಾಲಿಯಾಗಿದೆ ಅಂದರೆ ಒಬ್ಬಂಟಿಯಾಗಿಯೇ ಇಡೀ ಸೈನ್ಯವನ್ನೇ ಸೋಲಿಸುವ ತಾಕತ್ತು ಇದಕ್ಕಿದೆ. ಹಾಗಾದರೆ ಭಾರತ ಇತಿಹಾಸ ಬರೆಯುವುದಕ್ಕಾಗಿ ಹೊರಟಿರುವ ಈ ಬಾಹುಬಲಿ ಸಬ್ಮರೀನ್ನ ವಿಶೇಷತೆಗಳೇನು? ಅದಕ್ಕಾಗಿ ಇಂಟ್ರೆಸ್ಟಿಂಗ್ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಹಾಗೂ ವಿಡಿಯೋದಲ್ಲಿ ಮುಂದುವರಿಯುವ ಮುನ್ನ ಭಾರತ ತನ್ನ ಸುರಕ್ಷತೆಗಾಗಿ ಇಂತಹ ಇನ್ನೂ ಶಕ್ತಿಶಾಲಿ ಆಯುಧಗಳನ್ನು ತಯಾರಿಸಬೇಕು ಅಂತ ನಿಮಗೂ ಅನಿಸಿದರೆ ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಕಾಮೆಂಟ್ ಬಾಕ್ಸಲ್ಲಿ ಜೈ ಹಿಂದ್ ಅಂತ ಹೆಮ್ಮೆಯಿಂದ ಬರೆಯಿರಿ. ಸೊ ಗೆಳೆಯರೆ, ನಾವು ಇವತ್ತು ಮಾತನಾಡ್ತಾ ಇರುವ ಈ ಮಹಾ ಯೋಜನೆಯ ಕೋಡ್ ನೇಮ್ ಪ್ರಾಜೆಕ್ಟ್ 77. ಹಾಗೂ ಇದು ಭಾರತೀಯ ನೌಕಾಪಡೆಯ ಇತಿಹಾಸದಲ್ಲೇ ಅತ್ಯಂತ ದೊಡ್ಡ ಹೆಜ್ಜೆ. ಇದರಡಿಯಲ್ಲಿ ಭಾರತವು ನ್ಯೂಕ್ಲಿಯರ್ ಪವರ್ಡ್ ಅಟ್ಯಾಕ್ ಸಬ್ಮರಿನ್ಗಳನ್ನು ನಿರ್ಮಿಸುತ್ತಿದೆ. ಹಾಗೇನೆ ನಿಮ್ಮ ಮನಸ್ಸಿನಲ್ಲಿ ಈ ಒಂದು ಪ್ರಶ್ನೆ ಬರಬಹುದು, ನಮ್ಮ ಬಳಿ ಈಗಾಗಲೇ ಸಬ್ಮರಿನ್ಗಳಿವೆ ಅಲ್ಲ, ಇದರಲ್ಲಿ ಹೊಸದೇನಿದೆ ಅಂತ. ಸೊ ನೋಡಿ ಗೆಳೆಯರೆ, ಪ್ರಸ್ತುತ ನಮ್ಮ ಹತ್ತಿರ ಇರುವ ಸ್ಕಾರ್ಪಿಯನ್ ಅಥವಾ ಕಲ್ವರಿ ಕ್ಲಾಸ್ ಸಬ್ಮರಿನ್ಗಳು ಡೀಸೆಲ್ ಎಲೆಕ್ಟ್ರಿಕ್ ಮಾದರಿಯವು. ಇವುಗಳು ತಮ್ಮ ಬ್ಯಾಟರಿ ಚಾರ್ಜ್ ಮಾಡುವುದಕ್ಕಾಗಿ ಪ್ರತಿ 2-3 ದಿನಕ್ಕೊಮ್ಮೆ ಸಮುದ್ರದ ಮೇಲ್ಮೈಗೆ ಬರಲೇಬೇಕು. ಆಗಲೇ ಶತ್ರುಗಳು ಇವುಗಳನ್ನು ಸುಲಭವಾಗಿ ಗುರುತಿಸುತ್ತಾರೆ. ಆದರೆ ಪ್ರಾಜೆಕ್ಟ್ 77ರ ಸಬ್ಮರಿನ್ಗಳು ಪರಮಾಣು ಶಕ್ತಿಯಿಂದ ಚಲಿಸುತ್ತವೆ. ಅಂದರೆ ಇವುಗಳಿಗೆ ಇಂಧನ ತುಂಬುವುದಕ್ಕಾಗಿ ಮೇಲೆ ಬರುವ ಅಗತ್ಯವೇ ಇಲ್ಲ. ಇವು ಕೇವಲ ಒಳಗಿರುವ ಸಿಬ್ಬಂದಿಗೆ ಊಟದ ರೇಷನ್ ಮುಗಿದಾಗ ಮಾತ್ರ ಮೇಲೆ ಬರ್ತಾವೆ. ಅಂದ್ರೆ ಒಮ್ಮೆ ನೀರಿಗೆ ಇಳಿದ್ರೆ ತಿಂಗಳುಗಟ್ಟಲೆ ಶತ್ರುಗಳ ಪ್ರದೇಶದಲ್ಲಿ ಕುಳಿತು ಬೇಹುಗಾರಿಕೆ ಮಾಡಬಲ್ಲವು. ಹಾಗೇನೆ ಚೀನಾ ಕಳೆದ ಕೆಲವು ವರ್ಷಗಳಿಂದ ಹಿಂದೂ ಮಹಾಸಾಗರದಲ್ಲಿ ತನ್ನ ಹಾವಳಿಯನ್ನ ಹೆಚ್ಚಿಸುತ್ತಿದೆ. ಜಿಬೂಟಿಯಲ್ಲಿ ಬೇಸ್ ಮಾಡುವುದಿರಲಿ ಅಥವಾ ಪಾಕಿಸ್ತಾನದ ಗ್ವಾದರ್ ಬಂದರು ಬಳಸುವುದಿರಲಿ, ಚೀನಾದ ಉದ್ದೇಶ ಭಾರತವನ್ನ ಸಮುದ್ರದಲ್ಲಿ ಸುತ್ತುವರಿಯುವುದು ಆಗಿದೆ. ಚೀನಾ ಬಳಿ ಈಗಾಗಲೇ ಸಾಕಷ್ಟು ನ್ಯೂಕ್ಲಿಯರ್ ಸಬ್ಮರಿನ್ಗಳಿವೆ. ಇದನ್ನು ಎದುರಿಸೋದಕ್ಕಾಗಿ ಭಾರತಕ್ಕೆ ಡೀಸೆಲ್ ಸಬ್ಮರಿನ್ಗಳಿಗಿಂತ ಮೀರಿದ ಶಕ್ತಿ ಬೇಕಿತ್ತು. ಸೊ ಈ ಪ್ರಾಜೆಕ್ಟ್ ಅಡಿಯಲ್ಲಿ ಭಾರತ ಒಟ್ಟು 6 ಅತ್ಯಾಧುನಿಕ ನ್ಯೂಕ್ಲಿಯರ್ ಅಟ್ಯಾಕ್ ಸಬ್ಮರಿನ್ಗಳನ್ನು ತಯಾರಿಸಲಿದೆ. ಹಾಗೂ ಇವುಗಳನ್ನು ಹಂಟರ್ ಕಿಲ್ಲರ್ ಅಂತಾನೂ ಕರೆಯಲಾಗ್ತದೆ. ಇವುಗಳ ಕೆಲಸವೇ ಶತ್ರುಗಳ ಹಡಗುಗಳನ್ನು ಹುಡುಕಿ ನಾಶಪಡಿಸುವುದು. ಸೊ ಈಗ ಈ 6 ಶಿಕಾರಿಗಳು ಬಂದ ಮೇಲೆ ಚೀನಾದ ಯಾವುದೇ ಹಡಗು ಮಲಕ್ಕಾ ಜಲಸಂಧಿಯ ಮೂಲಕ ಭಾರತದ ಕಡೆ ಬರುವುದಕ್ಕಾಗಿ 100 ಬಾರಿ ಯೋಚಿಸಬೇಕಾಗ್ತದೆ. ಸೊ ಈಗ ಇದರ ಎಂಜಿನ್ ಮತ್ತು ವೇಗದ ಬಗ್ಗೆ ಮಾತಾಡೋಣ ಗೆಳೆಯರೆ. ಈ ಸಬ್ಮರಿನ್ನ ಹೃದಯ ಅಂದರೆ ಅದರ ಎಂಜಿನ್. ಹಾಗೂ ಇಲ್ಲಿ ಭಾರತದ ದೊಡ್ಡ ತಾಂತ್ರಿಕ ವಿಜಯವಾಗಿದೆ. ಇದರಲ್ಲಿ ಪ್ರೆಷರೈಸ್ಡ್ ವಾಟರ್ ರಿಯಾಕ್ಟರ್ ಅನ್ನ ಬಳಸಲಾಗ್ತಾ ಇದೆ. ಹಾಗೂ ಇದನ್ನು ಭಾರತದ ಬಾರ್ಕ್ ಮತ್ತು DRDO ಸೇರಿ ಅಭಿವೃದ್ಧಿಪಡಿಸಿವೆ. ಸೊ ಈ ರಿಯಾಕ್ಟರ್ 190 ಮೆಗಾವ್ಯಾಟ್ ವರೆಗೆ ಪವರ್ ಅನ್ನ ಉತ್ಪಾದಿಸುತ್ತದೆ. ಸೊ ಇದರಿಂದಾಗಿ ಸಬ್ಮರೀನ್ ನೀರಿನ ಅಡಿಯಲ್ಲಿ 30 ನಾಟ್ಸ್ಗಿಂತ ಹೆಚ್ಚಿನ ವೇಗದಲ್ಲಿ ಚಲಿಸಬಲ್ಲದು. ಹಾಗಾಗಿ ಇದು ವಿಶಾಖಪಟ್ಟಣಂನಿಂದ ನೇರವಾಗಿ ದಕ್ಷಿಣ ಚೀನಾ ಸಮುದ್ರದವರೆಗೂ ಪೆಟ್ರೋಲಿಂಗ್ ಮಾಡುವ ಸಾಮರ್ಥ್ಯವನ್ನ ಹೊಂದಿದೆ. ಹಾಗೇನೆ ಇದರ ಮಾರಕಾಯುಧಗಳ ಬಗ್ಗೆ ಹೇಳುವುದಾದ್ರೆ ಗೆಳೆಯರೆ, ಇದು ಕೇವಲ ಚಲಿಸುವ ಯಂತ್ರವಲ್ಲ, ಇದು ಸಮುದ್ರದಲ್ಲಿ ತೇಲುವ ಶಸ್ತ್ರಾಗಾರ. ಇದರಲ್ಲಿ ಬ್ರಹ್ಮೋಸ್ನಂತಹ ಸೂಪರ್ ಸೋನಿಕ್ ಕ್ರೂ ಕ್ಷಿಪಣಿಗಳನ್ನು ನೀರಿನ ಒಳಗಿನಿಂದಲೇ ಉಡಾವಣೆ ಮಾಡುವ ವ್ಯವಸ್ಥೆ ಇರ್ತದೆ. ಜೊತೆಗೆ 1000 ಕಿಲೋಮೀಟರ್ ದೂರದ ಗುರಿಯನ್ನು ಧ್ವಂಸ ಮಾಡುವ ನಿರ್ಭಯ ಕ್ಷಿಪಣಿಗಳು ಮತ್ತು ಶತ್ರು ಸಬ್ಮರಿನ್ಗಳನ್ನು ಸೀಳಿ ಹಾಕುವ ವರ್ಣಾಸ್ತ್ರ ಟಾರ್ಪಿಡೋಗಳು ಇದರಲ್ಲಿರ್ತವೆ. ಹಾಗೇನೆ ಇದರ ಸ್ಟೆಲ್ತ್ ಟೆಕ್ನಾಲಜಿಯ ಬಗ್ಗೆ ಮಾತನಾಡುವುದಾದ್ರೆ ನೋಡಿ ಗೆಳೆಯರೆ, ಯುದ್ಧದಲ್ಲಿ ಯಾರು ಕಾಣಿಸುವುದಿಲ್ಲವೋ ಅವರಿಗೆ ಗೆಲ್ತಾರೆ. ಹಾಗೇನೆ ಸಬ್ಮರಿನ್ ಮೇಲೆ ವಿಶೇಷವಾದ ಅನೆಕೋಯಿಕ್ ಟೈಲ್ಸ್ ಹಾಕಲಾಗ್ತದೆ. ಹಾಗೂ ಇವು ಶತ್ರುಗಳ ಸೋನಾರ್ ತರಂಗಗಳನ್ನು ಹೀರಿಕೊಳ್ತವೆ. ಹಾಗಾಗಿ ಇದರಿಂದ ಶತ್ರುಗಳಿಗೆ ರೆಡಾರ್ನಲ್ಲಿ ಏನು ಕಾಣಿಸುವುದಿಲ್ಲ. ಇದನ್ನು ಬ್ಲ್ಯಾಕ್ ಹೋಲ್ ಎಫೆಕ್ಟ್ ಅಂತಾನೂ ಕರೆಯಲಾಗ್ತದೆ. ಅಂದ್ರೆ ಸಬ್ಮರಿನ್ ಅಲ್ಲಿಯೇ ಇದ್ರೂ ಶತ್ರುಗಳಿಗೆ ಅಲ್ಲಿ ಕೇವಲ ನೀರಿದೆ ಎಂದಷ್ಟೇ ಅನಿಸ್ತದೆ. ಗೆಳೆಯರೆ, ಭಾರತದ ಬಳಿ ಈಗ INS ವಿಕ್ರಾಂತ ಮತ್ತು INS ವಿಕ್ರಮಾದಿತ್ಯ ಅನ್ನೋ 2 ಬೃಹತ್ ಏರ್ಕ್ರಾಫ್ಟ್ ಕ್ಯಾರಿಯರ್ಗಳಿವೆ. ಹಾಗೂ ಇವುಗಳನ್ನು ರಕ್ಷಿಸುವುದು ದೊಡ್ಡ ಸವಾಲು. ಸೊ ಅದಕ್ಕಾಗಿ ಪ್ರಾಜೆಕ್ಟ್ 77ರ ಈ ಸಬ್ಮರಿನ್ಗಳು ನಮ್ಮ ಹಡಗುಗಳ ಕೆಳಗೆ ಬಾಡಿಗಾರ್ಡ್ಗಳಂತೆ ಚಲಿಸುತ್ತವೆ. ಹಾಗೂ ಇದು ಮೇಕ್ ಇನ್ ಇಂಡಿಯಾದ ಅತಿ ದೊಡ್ಡ ಉದಾಹರಣೆ. ಇದರ ಸ್ಟೆಲ್ತ್ ನಿಂದ ಹಿಡಿದು ಸೋನಾರ್ ಮತ್ತು ಕಮ್ಯುನಿಕೇಶನ್ ಸಿಸ್ಟಮ್ ವರೆಗೆ ಎಲ್ಲವೂ ಭಾರತದೇ. ಹಾಗೂ ಈ ಚೀನಾದ ಆತಂಕಕ್ಕೆ ಅಸಲಿ ಕಾರಣವೇ ಇದು. ಭಾರತವು ಮಲಕ್ಕಾ ಮತ್ತು ಸುಂಡಾ ಜಲಸಂಧಿಗಳ ಬಳಿ ಸಬ್ಮರಿನ್ಗಳನ್ನು ನಿಲ್ಲಿಸಿದ್ರೆ ಚೀನಾದ ಇಡೀ ವ್ಯಾಪಾರ ಮತ್ತು ತೈಲ ಪೂರೈಕೆಯನ್ನ ಕಟ್ ಮಾಡಬಹುದು.
ಒಟ್ಟಾರೆಯಾಗಿ ಹೇಳೋದಾದ್ರೆ ಗೆಳೆಯರೆ, ಪ್ರಾಜೆಕ್ಟ್ 77 ಕೇವಲ ಒಂದು ಪ್ರಾಜೆಕ್ಟ್ ಅಲ್ಲ, ಇದು ಭಾರತವು ಜಾಗತಿಕ ಮಹಾಶಕ್ತಿ ಅಂದ್ರೆ ಸೂಪರ್ ಪವರ್ ಆಗ್ತಾ ಇರುವ ಘೋಷಣೆ. ಸಮುದ್ರದ ಆಳದಲ್ಲಿ ಇನ್ನು ಕೇವಲ ಮೌನವಿರುವುದಿಲ್ಲ, ಬದಲಾಗಿ ಭಾರತದ ಗರ್ಜನೆ ಕೇಳಲಿದೆ. ಸೊ ಗೆಳೆಯರೆ, ಭಾರತದ ಈ ಬೃಹತ್ ಯೋಜನೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಇದು ಚೀನಾಗೆ ಸರಿಯಾದ ತಿರುಗೇಟೆ? ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡೋದ್ರ ಮೂಲಕ ಖಂಡಿತ ನಮಗೆ ತಿಳಿಸಿ. ಹಾಗೂ ವಿಡಿಯೋ ಇಷ್ಟವಾದರೆ ವಿಡಿಯೋನ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ. ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ.